ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೌರ್. ಈಗ ನೋಡಿ ನಾನು ಒಂದು ಜುಣ್ಕ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ತರಕಾರಿ ಇಲ್ಲದಾಗ ಇದನ್ನು ನೀವು ಈಗ ಮಾಡ್ಕೋಬೋದು. ಅನ್ನಕ್ಕೂ ಹಾಕ್ಕೊಂಡು ಉಣ್ಬೋದು. ಆಮೇಲೆ ನೀವು ಬಕರಿಗೂ ರೊಟ್ಟಿಗೂ ಹಚ್ಕೊಂಡು ಚಪಾತಿಗೆ ಹಚ್ಕೊಂಡು ತಿನ್ಬೋದು. ಇದನ್ನು ಹೆಂಗೆ ಮಾಡೋದು ಅಂತಂದರೆ ಈಗ ನಾನು ಏನು ಮಾಡಿದ್ದೀನಿ, ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲೇ ಎಣ್ಣೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಿಂಗೂ ಭಾಳ ಮುಖ್ಯ. ಈಗ ನೋಡಿ, ಇದಕ್ಕೆ ನಾನು ಮೊದಲು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದ ಕೂಡಲೇ ನಾನು ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಜೀರಿಗೆ ಹಾಕಬೇಕಿತ್ತು, ರುಚಿ ಆಗ್ತದೆ. ಇದು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ನೋಡಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇದು ಚಟ ಸಿಡಿದ ಕೂಡಲೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಏನು ಮಾಡ್ತೀನಿ, ಚೆನ್ನಾಗಿ ಕಾಯ್ಸ್ಕೊಬೇಕಿದೆ. ಗುಲಾಬಿ ಬಣ್ಣ ಬರಬೇಕಿರುತ್ತೆ. ಬಂದಿಂದ ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ, ಇಂಗು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ನೋಡಿಲೆ ಇಂಗು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಕಾಯಿಸ್ಕೋಬೇಕು. ಮೀಡಿಯಮ್ ಊರಿನ ಮೇಲೆ ಇಟ್ಕೊಂಡು ಕಾಯಿಸ್ಕೋಬೇಕು. ಇದನ್ನು ಸಣ್ಣಗೆ ಜೋರು ಇಡಬಾರ್ದು. ಈಗ ನೋಡಿ, ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. ನಿಮಗೆ ಜುಣ್ಕ ಯಾವ ಪ್ರಮಾಣದ ಮೇಲೆ ಬೇಕಲ್ಲ ಅದರಷ್ಟೇ ನೀರು ನೀವು ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾಗ ಅದಕ್ಕಂಥದ್ದು ಫ್ಲೇವರ್ ಬರ್ತದೆ, ಹಸಿಮೆಣಸಿನ್ಕಾಯಿದು, ಈರುಳ್ಳಿದು. ಆಮೇಲೆ ಅದಕ್ಕೆ ಕಡಲೆ ಹಿಟ್ಟು ಹೆಂಗೆ ಹಚ್ಚೋದು ಅನ್ನೋದು ತೋರಿಸ್ತೀನಿ ನಾನು. ಒಳಗೆ ಭಾಳ ನೋಡಿ ಸಾಕು. ಈಗ ನೋಡಿ, ಜುಣ್ಕಕ್ಕೆ ನಾನು ಕಡಲೆ ಹಿಟ್ಟು ಹಚ್ತಾ ಇದ್ದೀನಿ. ಈ ರೀತಿ ಹಚ್ಬೇಕು. ಇದನ್ನು ವಡೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಕಡಲೆ ಹಿಟ್ಟು ನೀರಾಗಿ ಮೊದಲೇ ಕಲಸಿಟ್ಕೊಂಡಿರ್ತೀವಿ, ಅದನ್ನ ಹಾಕ್ತೀವಿ. ಆದರೆ ಈ ಜುಣ್ಕ ಮಾಡ್ಬೇಕಂತಂದ್ರೆ ಆ ರೀತಿ ಮಾಡಬಾರ್ದು. ಅದು ಇದೊಂಥರ ಬರಬೇಕು ಈ ರೀತಿ. ಇದನ್ನು ನೋಡಿ ನಾನು ಹಚ್ತಾ ಇದ್ದೀನಿ. ನನಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಚ್ಕೋಬೇಕು. ಅನ್ನಕ್ಕಾದ್ರೆ ಸ್ವಲ್ಪ ಅಳಕಿಡಬೇಕು. ಚಪಾತಿ ರೊಟ್ಟಿಗೆ ತಿನ್ಬೇಕಾತಂದ್ರೆ, ಬಕರಿಗೆ ತಿನ್ಬೇಕಾತಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಈಗ ನೋಡ್ರಿ, ಈಗ ಹಚ್ತಾ ಇದ್ದೀನಿ ನಾನು. ಒಂದು ಎಡಗೈಲಿ ಹಾಕೋಬೇಕು, ಬಲಗೈಲಿ ಅದನ್ನು ತಿರ್ಕೊಂಡು ಹೋಗಬೇಕು. ಈಗ ಆಮೇಲೆ ಇದನ್ನು ಸ್ವಲ್ಪ ಕೈಯಿಂದ ಈ ಗಂಟೇನಾಗಿರ್ತಾವಲ್ಲ ಇವನ್ನ ಹೊಡಿಬೇಕು. ಹೊಡೆದು ಗಟ್ಟಿ ಆತಂದ್ರೆ ಜುಣ್ಕ ರೆಡಿ. ಈಗ ನೋಡಿ, ಜುಣ್ಕ ರೆಡಿಯಾಗಿದೆ. ಈ ರೀತಿ ಮಾಡ್ಕೊಂಡಿದ್ದು ಅನ್ನಕ್ಕೆ ಹಾಕ್ಕೊಳ್ಳಿಕ್ಕೂ ಬರ್ತದೆ, ಆಮೇಲೆ ರೊಟ್ಟಿ ಜೊತೆ ಹಚ್ಕೊಳ್ಳಿಕ್ಕೂ ಬರ್ತದೆ. ಬಿಸಿ ಬಿಸಿ ಬಿಸಿದು ಜುಣ್ಕ, ಸ್ಯಾಲಡ್ಡು ಮತ್ತು ಬಕ್ರಿ ತಿನ್ನೋದಂದ್ರೆ ಮಜಾನೇ ಮಜಾ. ಈ ರೀತಿ ನೀವು ಜುಣ್ಕ ಮಾಡ್ಕೊಂಡು ನೋಡಿರಿ ಮನ್ಯಾಗ, ತರಕಾರಿ ಇಲ್ದಾಗ ತುಂಬ ಚೆನ್ನಾಗಿ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿದ ಬಕ್ರಿ ಊಟ ತುಂಬ ಚೆನ್ನಾಗಾಗಿದೆ. 2 ಬಕ್ರಿ, ಒಂದು ಸ್ವಲ್ಪ ಮೊರಿಂಗಾದ್ದು ಚಟ್ನಿ ಪುಡಿ, ಆಮೇಲೆ ಸ್ಯಾಲಡು, ಉಪ್ಪಿನಕಾಯಿ, ಬಿಸಿ ಬಿಸಿ